ನಾವು 25,000 ಲೀಡ್ ಗೆಲ್ಲಿತೀವಿ ಅಂತ ಹೇಳಿದ್ದೀವಿ. 3,000 ಕಡಿಮೆ. ಈ ಪರೀಕ್ಷೆ ಹಿಂದ್ಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಎಚ್.ವೈ. ಮೇಟಿ ಸಾಹೇಬರು ನಡೆದುಕೊಂಡಂತ ರೀತಿನಿ, ಅವ್ರು ಯಾವಾಗಲೂ ಜನರ ಜೊತೆ ಇರ್ತಕ್ಕಂಥದ್ರ ಜೊತೆಗೆ ಮತದಾರನ ಕೊಡ್ತಕ್ಕಂಥ ಗೌರವ, ಇದು ಎಲ್ಲದರ ಜೊತೆಗೆ ಪಕ್ಷವನ್ನ ಸರಿಯಾಗಿ ನಿಭಾಯಿಸ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಗ್ಗಟ್ಟು, ಎಲ್ಲ ಶಾಸಕರ ಪರಿಶ್ರಮ ಹಾಗೂ ಕಾರ್ಯಕರ್ತರ ಪರಿಶ್ರಮ, ಜೊತೆಗೆ ಮುಖ್ಯಮಂತ್ರಿಗಳು ವಿಶೇಷವಾದ ಬಾಗಲಕೋಟೆ ಮೇಲಿರ್ತಕ್ಕಂಥ ಪ್ರೀತಿ, ಎಚ್.ವೈ. ಮೇಟಿ ಸಾಹೇಬರ ಕುಟುಂಬದ ಮೇಲಿರ್ತಕ್ಕಂಥ ಪ್ರೀತಿ ಉಮೇಶ್ ಮೇಟಿ ಅವ್ರ ಗೆಲುವಿಗೆ ಕಾರಣಗಳಾದ. ಉಮೇಶ್ ಮೇಟಿ ಯಂಗ್ ಅದಾನೆ, ಯುವಕ ಅದಾನೆ, ಅವನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಾಗಲಕೋಟೆ ಜನತೆ. ಆದ್ದರಿಂದ ಗೆಲುವಿಗೆ ಇವೆಲ್ಲವೂ ಕಾರಣಗಳ ಜೊತೆಗೆ ಕಾರ್ಯಕರ್ತರಿಗೆ, ಮತದಾರರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ನಮ್ಮ ಗೆಲುವಿಗೆ ನೀವು ಮಾಡ್ತಕ್ಕಂಥ ಏನು ಅಭಿವೃದ್ಧಿಯನ್ನು ನೆನಪು ಮಾಡ್ಕೊಂಡು ನೀವೇನು ಮತ ಹಾಕಿದ್ದೀರಿ, ಏನು ಮತದಾರನಿಗೆ ಗೌರವ ಕೊಡೋರಿಗೆ ನೀವೇನು ಮತ ಹಾಕಿದ್ದೀರಿ, ಇದು ಅದ್ಭುತ. ನಾವು ನಿರೀಕ್ಷೆ 25,000 ಇದ್ರೂ 21,000ವರೆಗೆ ನಾವು ಬಂದಿದ್ದೀವಲ್ಲ, ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ ಅಭಿವೃದ್ಧಿ ಕೆಲಸಗಳು, ಸರ್ಕಾರ ನಡೆದುಕೊಳ್ಳುವಂಥ ರೀತಿ ನೀತಿಗಳು, ವಿಶೇಷವಾಗಿ ಸರಳ ಸಜ್ಜನಿಕೆ ವ್ಯಕ್ತಿ ಎಚ್.ವೈ. ಮೇಟಿ ಅವರ ಕುಟುಂಬದವ್ರಿಗೆ ಆಯ್ಕೆ ಮಾಡಿದಿರಲ್ಲ, ನಾನು ಮತದಾರ ಬಾಂಧವರಿಗೆ, ಇಲ್ಲಿ ದುಡಿದಂಥ ಎಲ್ಲ ನನ್ನ ಪಕ್ಷದ ನಾಯಕರಿಗೆ, ಶಾಸಕರಿಗೆ, ಜಿಲ್ಲೆಯ ಕಾರ್ಯಕರ್ತರಿಗೆ, ಹೊರಗಡೆಯಿಂದ ಬಂದ ಹಲವಾರು ಮಂತ್ರಿಗಳು ಬಹಳ ತಮ್ಮದೇ ಚುನಾವಣೆ ಅನ್ನುವ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಈ ಚುನಾವಣೆಯಲ್ಲಿ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಬಿಜಾಪುರ ಇರಲಿ, ಬಾಗಲಕೋಟೆಯ ಜೊತೆಗೆ ಹಲವಾರು ಜಿಲ್ಲೆಯ ನಾಯಕರಲ್ಲಿ ಬಂದು ದುಡಿದಿದ್ದಾರೆ. ತಮ್ಮ ಚುನಾವಣೆಯಂತೆಯೇ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗೆ ಅವರು ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ. ಯಾವ ಅಂಶಗಳು ಸಹಕಾರಿಯಾದವು ಅನಿಸುತ್ತೆ ಗೆಲುವಿಗೆ? ಗ್ಯಾರಂಟಿಗಳ ಕೈ ಹಿಡಿದ್ವಾ? ಗೆಲುವಿಗೆ ಪ್ರಥಮತ ಮತದಾರ ತನ್ನ ಮತದಾರನಿಗೆ ಗೌರವ ಕೊಡಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಚುನಾವಣೆ ಗೆಲುವಾಗಿದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಪ್ರೀತಿ, ಮೆಡಿಕಲ್ ಕಾಲೇಜನ್ನು ಎಚ್.ವೈ. ಮೇಟಿ ಸಾಹೇಬ್ ತಂದು ಕೊಡ್ತಕ್ಕಂಥದ್ದು, ರೈತರಿಗೆ ಪರ್ ಎಕರ್ ನೀರಾವರಿಗೆ 40 ಲಕ್ಷ ಹಾಗೂ ಒಣಬೇಸಾಯಿಗೆ 30 ಲಕ್ಷ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ ಬಾಗಲಕೋಟೆ ಮೇಲೆ ಇರ್ತಕ್ಕಂಥದ್ದು, ಹಾಗೂ ಯುವಕನಿಗೆ ಮತ ನೀಡಬೇಕಂತಕ್ಕಂಥ ಜನರ ಭಾವನೆಗೆ ಇವತ್ತು ನಮ್ಗೆ ಗೆಲುವಾಗಿದೆ. ಸರ್, ಈ ಒಂದು ಚುನಾವಣೆ ಅಹಿಂದ ಮತ್ತು ಹಿಂದುತ್ವ ಅನ್ನುವಂತ ಒಂದು ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಬಿಜೆಪಿ ಉಚ್ಚಾಟ ಯತ್ನಾಳ್ ಕೂಡ ಪ್ರಚಾರಕ್ಕೆ ಬಂದ್ರು, ಅಹಿಂದ ಮತಗಳನ್ನ ಹಿಂದುತ್ವ ಮತಗಳ ಸೆಳೆಯುವ ಪ್ರಯತ್ನ ಮಾಡಿದ್ರು. ನಾವು ಕೂಡ ವೇದಿಕೆಯಲ್ಲಿ ಬರೀ ಹಿಂದೂ ಟ್ರಂಪ್ ಕಾರ್ಡ್ ಅನ್ನ ಬಳಸಿದ್ದಾರೆ. ಹಿಂದೂ ಟ್ರಂಪ್ ಕಾರ್ಡ್ ಯೂಸ್ ಮಾಡಲ್ಲ, ನಾನು ಹಿಂದೂ ಅಂತ ಹೇಳಿದ್ದು. ನಮ್ಮ ಕ್ಯಾಂಡಿಡೇಟ್ ಹಿಂದೂ, ನಾವು ಹಿಂದೂ, ನಮ್ಮ ಮುಖ್ಯಮಂತ್ರಿ ಹಿಂದೂ. ಹಿಂದುತ್ವ ಯಾರ ಆಸ್ತಿ ಅಲ್ಲ, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದೋ ಒಂದು ಹಿಂದುತ್ವದ ಕಾರ್ಡ್ನಿಂದ ಗೆದ್ದಿರ್ತಕ್ಕಂಥದ್ದಾಗೋದಿಲ್ಲ. ಬಡವರ ಕಾರ್ಯಕ್ರಮಗಳು, ರೈತಾಪಿ ವರ್ಗದ ಕಾರ್ಯಕ್ರಮದ ಗೆಲುವಾಗಿದೆ. ಆ ಗೆಲುವು ನಮ್ಮ ಬಿಜೆಪಿ ಹಿಂದುತ್ವ ಗೆಲುವು ಅಂತಾನೆ ಹೇಳ್ಕೊತ ಹೋಗ್ತಾ ಇತ್ತು. ಅದಕ್ಕೆ ಚುನಾವಣೆಯಲ್ಲಿ 1-2 ಸಲ ಮಾತಾಡಿದ ನಂತರ ಅದನ್ನು ಮಾತಾಡಿಲ್ಲ ಅವ್ರು ಯಾವ್ಯಾವ್ದನ್ನ ಕೈ ಬಿಡ್ತಾರೋ. ಮೋದಿ ಸಾಹೇಬ್ರ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾರೆ, ಹಿಂದುತ್ವ ಬಗ್ಗೆ 1-2 ಸಲ ಮಾತಾಡಿದ, ಆ ನಂತರ ಅದನ್ನ ಕೈ ಬಿಟ್ರು. ಮತ್ತೆ ಪಾರ್ಟಿಯಿಂದ ಹೊರಗೆ ಹಾಕಿದವ್ರನ್ನ ಹಿಡ್ಕೊಂಡ್ ಬಂದ್ರು. ಯತ್ನಾಳ್ ಅವರಿಂದ ಶಕ್ತಿನೇ ಇದೆ ಅಂತಕ್ಕಂಥ ಭಾವನೆ ಇತ್ತು ಅವ್ರಿಗೆ. ಪಾಪ ವಿಜೇಂದ್ರಗೆ ಆ ಶಕ್ತಿ ಇಲ್ಲ ಅನ್ನುವಂಥ ಭಾವನೆ ತೋರಿಸಿದ್ರು. ಆ ವಿಷಯ ಜನತೆ ಕೊಟ್ಟರು, ಕರ್ನಾಟಕ ರಾಜ್ಯದ ಜನತೆ ಕೊಟ್ಟರು. ಆದ್ದರಿಂದ ಅವ್ರ ಗೊಂದಲತನ ಒಂದು ನಮಗೂಲ. ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ಕೊನೆಗೂ ಯಶಸ್ವಿಯಾಗಿದ್ದೀರಿ. ಅನಾರೋಗ್ಯದ ಮಧ್ಯೆಯೂ ಕೂಡ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಸಾಕಷ್ಟು ಕೆಲಸವನ್ನು ಮಾಡಿದ್ರಿ. ಕೊನೆಗೂ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಸಾಧಿಸಿರುವಂತದ್ದು, ಆ ಬಗ್ಗೆ ಹೇಳೋದು? ನಾನೊಬ್ಬನೇ ಪ್ರಯತ್ನ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಎಲ್ಲ ಮಂತ್ರಿಗಳು ಬಂದರೆ, ಗೋಕಾಕದಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ಶಿವಾನಂದ ಪಾಟೀಲ್ ಬಂದರು, ಎಂ.ಬಿ. ಪಾಟೀಲ್ ಬಂದರು, ಎಚ್.ಕೆ. ಪಾಟೀಲ್ ಸಾಹೇಬ್ ಬಂದರು. ಹೀಗೆ ಹಲವಾರು ಜನ ಸಚಿವರಲ್ಲಿ ಬಂದು ಠಿಕಾಣೆ ಹೂಡಿದ್ರ ಜೊತೆಗೆ ನನಗೆ ವಿಶೇಷವಾಗಿ ನನ್ನ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಬಹಳ ಒಗ್ಗಟ್ಟಿನಿಂದ ತಮ್ಮ ಚುನಾವಣೆಗಿಂತಲೂ ಹೆಚ್ಚಿಗೆ ಕೆಲಸ ಮಾಡುವುದರ ಪ್ರತಿಫಲ ನಮಗಾಗಿದೆ. ನಾನೊಬ್ಬನೇ ಇಲ್ಲಿ ಗೆಲುವು ಮಾಡಲಿಕ್ಕಾಗ. ನಮ್ಮ ಒಗ್ಗಟ್ಟು, ನಮ್ಮ ಜಿಲ್ಲೆ ಶಾಸಕರ ಒಗ್ಗಟ್ಟಿನ ಪ್ರತಿಫಲ ಇವತ್ತು ರಿಸಲ್ಟ್. ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತವೆ, ದುಡ್ಡು ಹಂಚ್ತಿರುವಂತಹ ಆಡಿಯೋಗಳು, ವಿಡಿಯೋಗಳು
ಬಿಜೆಪಿಗೆ ಆರೋಪ ಎಲ್ಲೋ ಕೂಡ ಹಣ ಮತ್ತು ಹೆಂಡ ಅದು ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಗೆಲುವಿಗೆ ಅಂತ ಮಾತಾಡ್ತಾರೆ. ಹಣ ಹೆಂಡ ಈ ರಾಜಕಾರಣದಲ್ಲಿ ನಾವೇನಾದ್ರೂ ಅದು ಯಾರ್ಯಾರು ಮಾಡ್ತಾರೆ ಅವರು ಮಾಡ್ತಾರೆ ನಾವು ಮಾಡ್ತಿದ್ದು ಜನ ಮಾತಾಡ್ತಾರೆ. ಏನು ಅವರು ಕಡಿಮೆ ಮಾಡಿಲ್ರಿ ನೀವು ಕಡಿಮೆ ಮಾಡಿಲ್ಲ ಅಂತಕ್ಕಂಥ ಜನರ ಭಾವನೆಗಳು. ಆ ಭಾವನೆಗಳನ್ನ ಮೀರಿ ನಾವೇನಾದ್ರೂ ಹಣನೇ ಹಂಚಿದ್ದು ಭಾಳ ಜನಕ್ಕೆ ಜಾಸ್ತಿ ನಾವೇನಾದ್ರು ಹಂಚಿದ್ದೀವಿ ಅಂದ್ರೆ ಅಥವಾ ಹಣ ಹಂಚಿದ್ರೆ 50,000 ಮೀರಿ ನಮ್ಮ ಮತಗಳು ಬರ್ತಿತ್ತು. ಇದು ಅಭಿವೃದ್ಧಿಯ ಮತ.